ಇದು ನಮ್ದೇ ಬೀಜ. ನಿಮ್ದೇ ಬೀಜ ಆಗಿ ಮಾಡಲ್ಲ. ಓ ನೀವು ಬೀಜಕ್ಕೆ ಬಂಡವಾಳ ಹಾಕಂಗಿಲ್ಲ, ಮೇನ್ ಹೊಡ್ತಾ ಬರೋದೇ ಬೀಜಕ್ಕೆ ಬಂಡವಾಳ ಹಾಕಿದ್ರೆ. 2023 ತಗೊಂಡಿದ್ದು ಬೀಜನ 8,000 ತಗೊಂಡಿದ್ದು. 8,000 8,000 ತಗೊಂಡಿದ್ದು. ಇವಾಗ ಪ್ರೆಸೆಂಟ್ ರೇಟ್ ಏನ್ ನೋಡ್ತಾ ಇದೆ? ಇಲ್ಲಿ 3,000 3,500 ಅಂತಿದ್ದಾರೆ. 3,500 ಒಂದ್ ಎಕರೆಗೆ. ಈಗ 10 ಕ್ವಿಂಟಲ್ ಹಾಕಿದ್ರೆ ಎಷ್ಟು ಕ್ವಿಂಟಲ್ ಇಳುವರಿ ತೆಗಿಬಹುದು ನಿಮ್ ಲೆಕ್ಕ ಇಲ್ಲಿ? ಅಂದಾಜು ಹೋದ ವರ್ಷದ ರೇಂಜ್ ಬಂದ್ರೆ 20 ಕ್ವಿಂಟಲ್ ಇಳುವರಿ ತೆಗಿಬಹುದು. ಬರೀ 20 ಕ್ವಿಂಟಲ್ ಸರ್ ಒಂದ್ ಎಕರೆಗೆ? ಒಂದ್ ಎಕರೆಗೆ ಒಂದು ಕ್ವಿಂಟಲ್ಗೆ 20 ಕ್ವಿಂಟಲ್. 20 ಕ್ವಿಂಟಲ್ ಒಂದ್ ಎಕರೆಗೆ 200 ಕ್ವಿಂಟಲ್ ತೆಗಿ. ಒಂದ್ ಎಕರೆಗೆ 200 ಕ್ವಿಂಟಲ್. ಇವತ್ತಿನ ರೇಟ್ 3,000 ರೂಪಾಯಿ ಅಲ್ಲ? 200 ಕ್ವಿಂಟಲ್ ಅಂದ್ರೆ 6 ಲಕ್ಷ ರೂಪಾಯಿ. ಇದೊಂಥರ ಇಂಜಿನಿಯರ್ ತರ ಯಾವ ಪಾಯ ಆಗ್ತದೆ, ಬೆಡ್ರೂಮ್ ಎಲ್ಲಿ ಬರ್ಬೇಕು, ನಾವ್ ಇಲ್ಲಿ ನೀರೆಲ್ಲ ಹೋಗ್ಬೇಕು, ಮತ್ತೆ ಇಲ್ಲಿ ಎಷ್ಟಡಿ ಸಾಲು ಅದೆಲ್ಲ ಮಾಡ್ಕೋಬೇಕು. ಇದಕ್ಕೂ 18 ಅಡಿ ಇಟ್ಟಿದ್ದೀವಿ. 18 ಅಡಿ. ಇದು ಬಂದು ಕಡಿಮೆ ಇರ್ಬೇಕು. ಇದು ಇಲ್ಲಿ 18 ಅಡಿ ಹಾಕಲ್ಲ, ಇಲ್ಲಿ ಓಡಾಡಕ್ ಜಾಗ ಬಿಟ್ಕೊಂಡಿದ್ವಿ. ಒಂದು 3 ಅಡಿ ಹೋಗುತ್ತೆ, 15 ಅಡಿ ಪಟ್ಟೆ ಸಿಗುತ್ತೆ. 15 ಅಡಿ ಪಟ್ಟೆ. ಮತ್ತೆ ಸಾಲಿಂದ ಸಾಲಿಗೆ ಇದೇನ ಬೆಡ್ ಮಾಡಿದ್ರೆ ಈ ತರ? 3 ಕಾಲಡಿ ಮಾಡಿದೀವಿ. 3 ಕಾಲಡಿ ಬೆಡ್. ಇದು 3 ಕಾಲಡಿ ಬೆಡ್, ಇದು 3 ಕಾಲಡಿ ಬೆಡ್. ಗ್ಯಾಪ್ ಅದೇ 3 ಕಾಲಡಿ ಇಟ್ಟಾಗ ಇದು ಸೆಂಟ್ರಿಗೆ ಇಲ್ಲಿ ಸುಣ್ಣದ ಗೆರೆ ಹಾಕ್ತಿವಿ. ಒಂದ್ ಗುದ್ಲಿ ತೆಗಿತೀವಲ್ಲ, ಆಗ ನಮಗೆ 2.5 ಪಟ್ಟೆ ಸಿಗುತ್ತೆ. ಇದು 2.5 ಅಡಿ ಪಟ್ಟೆ ಸಿಗುತ್ತೆ. ಅರ್ಧ ಅಡಿ ಹೋದ್ರು 2.5 ಅಡಿ ಪಟ್ಟೆ ಸಿಗುತ್ತೆ ನಮಗೆ. 2.5 ಅಡಿ ಪಟ್ಟೆ ಅಂದ್ರೆ ಇಲ್ಲಿಂದ ಈ ಪಟ್ಟೆ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 2.5 ಅಡಿ ಸಿಗುತ್ತೆ. 3 ಅಡಿ ಕಲ್ಲು ಅಂದ್ರೆ 3.25 ಅಡಿ ಇಟ್ಟಿರ್ತೀವಿ. ಇದು ಕಾನಿ ತೆಗಿತೀವಿ. ಇಲ್ಲಿ 3 ಅಡಿಗೆ ಹಿಂಗೆ ಇದ ಮಾಡೋದು, ಸೆಟಪ್ ಮಾಡ್ಕೊಳ್ಳೋದು. ಒಂದೊಂದು ಗುದ್ಲಿ ಆಗಿದ್ರೆ ಇದು ಬದ ಬಂದು 2.5 ಅಡಿ ಸಿಗುತ್ತೆ. 2.5 ಅಡಿ ಸಿಗುತ್ತೆ.